ಯಲಹಂಕದ BSF ಏನ್ ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ 383 ವಿದ್ಯಾರ್ಥಿಗಳು BSF ಯೋಧರಾಗಿ ಇನ್ನು ಮುಂದೆ ಭಾರತದ ಗಡಿಯಲ್ಲಿ ತಮ್ಮ ಕೆಲಸವನ್ನ ನಿಯೋಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇವರೆಲ್ಲರೂ ಕೂಡ ಈಗ ಯಲಹಂಕದ BSF ಏನ್ ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ ಸಂಪೂರ್ಣವಾಗಿ ಒಂದು ತರಬೇತಿಯನ್ನ ಪಡೆದು ನಂತರ ಈಗ ಒಂದು ಪೆರೇಡ್ ಮೂಲಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೆರೇಡ್ ಅಲ್ಲಿ ಭಾಗಿಯಾಗಿ ಇಲ್ಲಿ ಅಂದ್ರೆ ನೋಡ್ತಾ ಇದ್ದೀರಾ, ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರು ಕೂಡ ಇದ್ದಾರೆ. ಅವರಿಗೆ ಒಂದು ಸಲ್ಯೂಟ್ ಅನ್ನ, ಗೌರವಯುತವಾಗಿ ಒಂದು ಸಲ್ಯೂಟ್ ಅನ್ನ ಕೊಡುವುದರ ಮೂಲಕ ಮತ್ತೆ ಇದಕ್ಕಿಂತ ಮುಂಚೆ ಇವರು ಭಗವದ್ಗೀತೆಗೆ ಒಂದು ಪ್ರಮಾಣ ವಚನವನ್ನ ಮಾಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ನಾವು ಯೋಧರಾಗಿ, ಸೈನಿಕರಾಗಿ, ನಮ್ಮ ದೇಶದ ಭದ್ರತೆಗಾಗಿ ನಾವು ಕೆಲಸವನ್ನ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಇನ್ನು ಮುಂದೆ ನಾವು ಯಾವುದೇ ರೀತಿಯಾಗ್ಲಿ ನಮ್ಮ ದೇಶಕ್ಕೆ ಕುತ್ತು ಬರದ ಹಾಗೆ, ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ನಾವು ಬಲಿ ಕೊಡ್ಲಿಕ್ಕೂ ನಾವು ಸಿದ್ಧ ಇದ್ದೇವೆ ಅನ್ನುವಂತ ಒಂದು ಪ್ರಮಾಣ ವಚನವನ್ನ ಮಾಡುವುದರ ಮೂಲಕ ಈಗ ಪೆರೇಡ್ ಮಾಡ್ತಾ ಇದ್ದಾರೆ. ಸುಮಾರು 383 ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಈ ಒಂದು ಯಲಹಂಕದ BSF ಟ್ರೈನಿಂಗ್ ಸೆಂಟರ್ ಅಲ್ಲಿ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನ ಮುಗಿಸಿ ಈಗ ಅವರು ಸೈನಿಕರಾಗಿ ನಮ್ಮ ದೇಶದ ಗಡಿಭಾಗಗಳಲ್ಲಿ ಒಂದು ಸಂಪೂರ್ಣವಾಗಿ ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ರಕ್ಷಣೆಗಾಗಿ ಅವರು ಕಾಯಲಿಕ್ಕೆ ಮತ್ತು ದೇಶದ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಈ ಒಂದು ಸೆಂಟರ್ ಅಲ್ಲಿ ಅವರು ಪಡೆದಿದ್ದಾರೆ. ಅವರ ಒಂದು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತಾಗಿರಬಹುದು, ದೇಶದ ಭದ್ರತೆಗೆ ತಾವೆಲ್ಲ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋದಾಗಿರಬಹುದು. ಮತ್ತೆ ಯೋಧರಂದ ತಕ್ಷಣ ನಮಗೆ ನೆನಪಾಗೋದು ಅವರ ಶಿಸ್ತು. ನೋಡ್ತಾ ಇದ್ದೀರಾ, ಅವರ ಪೆರೇಡ್ ನಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಶಿಸ್ತನ್ನ ಎಷ್ಟು ಗಾಂಭೀರ್ಯತೆಯಿಂದ ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರಿಗೆ ಅವರ ಒಂದು ಸಲ್ಯೂಟ್ ಮೂಲಕ ಅವರ ಗೌರವವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು BSF ನ ಒಂದು ಹೊಸ ಬ್ಯಾಚ್. ಮತ್ತೆ ನಮ್ಮ ಸೈನಿಕರಾಗಿ ನಮ್ಮ ಒಂದು ದೇಶದ ನೆಲವನ್ನ ಕಾಯಲಿಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸುಮಾರು 383 ವಿದ್ಯಾರ್ಥಿಗಳು ಈ ಬ್ಯಾಚ್ ನಲ್ಲಿ ಸುಮಾರು 9 ತಿಂಗಳ ನಿರಂತರವಾಗಿ ಟ್ರೈನಿಂಗ್ ಅನ್ನ ಪಡೆಯುವುದರ ಮೂಲಕ ಈಗ ಅವರು ಸಂಪೂರ್ಣವಾಗಿ ನಮ್ಮ ದೇಶದ ವಿವಿಧ ಭಾಗಗಳಿಗೆ ಅವರು ಭದ್ರತಾ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಟ್ರೈನಿಂಗ್ ಅನ್ನು ಮುಗಿಸಿ 9 ತಿಂಗಳ ಟ್ರೈನಿಂಗ್ ಅನ್ನು ಮುಗಿಸಿ ಈಗ ನಮ್ಮ ದೇಶದ ಗಡಿ ಭಾಗಗಳಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿ ಅವರು ಕಾಯಲಿಕ್ಕೆ ಯೋಧರಾಗಿ ಅವರು ಸಿದ್ಧತೆಯನ್ನು ಈಗಾಗಲೇ ಕೂಡ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕದ BSF ಏನ್ ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ 383 ವಿದ್ಯಾರ್ಥಿಗಳು BSF ಯೋಧರಾಗಿ ಇನ್ನು ಮುಂದೆ ಭಾರತದ ಗಡಿಯಲ್ಲಿ ತಮ್ಮ ಕೆಲಸವನ್ನ ನಿಯೋಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇವರೆಲ್ಲರೂ ಕೂಡ ಈಗ ಯಲಹಂಕದ BSF ಏನ್ ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ ಸಂಪೂರ್ಣವಾಗಿ ಒಂದು ತರಬೇತಿಯನ್ನ ಪಡೆದು ನಂತರ ಈಗ ಒಂದು ಪೆರೇಡ್ ಮೂಲಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೆರೇಡ್ ಅಲ್ಲಿ ಭಾಗಿಯಾಗಿ ಇಲ್ಲಿ ಅಂದ್ರೆ ನೋಡ್ತಾ ಇದ್ದೀರಾ, ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರು ಕೂಡ ಇದ್ದಾರೆ. ಅವರಿಗೆ ಒಂದು ಸಲ್ಯೂಟ್ ಅನ್ನ, ಗೌರವಯುತವಾಗಿ ಒಂದು ಸಲ್ಯೂಟ್ ಅನ್ನ ಕೊಡುವುದರ ಮೂಲಕ ಮತ್ತೆ ಇದಕ್ಕಿಂತ ಮುಂಚೆ ಇವರು ಭಗವದ್ಗೀತೆಗೆ ಒಂದು ಪ್ರಮಾಣ ವಚನವನ್ನ ಮಾಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ನಾವು ಯೋಧರಾಗಿ, ಸೈನಿಕರಾಗಿ, ನಮ್ಮ ದೇಶದ ಭದ್ರತೆಗಾಗಿ ನಾವು ಕೆಲಸವನ್ನ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಇನ್ನು ಮುಂದೆ ನಾವು ಯಾವುದೇ ರೀತಿಯಾಗ್ಲಿ ನಮ್ಮ ದೇಶಕ್ಕೆ ಕುತ್ತು ಬರದ ಹಾಗೆ, ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ನಾವು ಬಲಿ ಕೊಡ್ಲಿಕ್ಕೂ ನಾವು ಸಿದ್ಧ ಇದ್ದೇವೆ ಅನ್ನುವಂತ ಒಂದು ಪ್ರಮಾಣ ವಚನವನ್ನ ಮಾಡುವುದರ ಮೂಲಕ ಈಗ ಪೆರೇಡ್ ಮಾಡ್ತಾ ಇದ್ದಾರೆ. ಸುಮಾರು 383 ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಈ ಒಂದು ಯಲಹಂಕದ BSF ಟ್ರೈನಿಂಗ್ ಸೆಂಟರ್ ಅಲ್ಲಿ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನ ಮುಗಿಸಿ ಈಗ ಅವರು ಸೈನಿಕರಾಗಿ ನಮ್ಮ ದೇಶದ ಗಡಿಭಾಗಗಳಲ್ಲಿ ಒಂದು ಸಂಪೂರ್ಣವಾಗಿ ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ರಕ್ಷಣೆಗಾಗಿ ಅವರು ಕಾಯಲಿಕ್ಕೆ ಮತ್ತು ದೇಶದ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಈ ಒಂದು ಸೆಂಟರ್ ಅಲ್ಲಿ ಅವರು ಪಡೆದಿದ್ದಾರೆ. ಅವರ ಒಂದು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತಾಗಿರಬಹುದು, ದೇಶದ ಭದ್ರತೆಗೆ ತಾವೆಲ್ಲ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋದಾಗಿರಬಹುದು. ಮತ್ತೆ ಯೋಧರಂದ ತಕ್ಷಣ ನಮಗೆ ನೆನಪಾಗೋದು ಅವರ ಶಿಸ್ತು. ನೋಡ್ತಾ ಇದ್ದೀರಾ, ಅವರ ಪೆರೇಡ್ ನಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಶಿಸ್ತನ್ನ ಎಷ್ಟು ಗಾಂಭೀರ್ಯತೆಯಿಂದ ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರಿಗೆ ಅವರ ಒಂದು ಸಲ್ಯೂಟ್ ಮೂಲಕ ಅವರ ಗೌರವವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು BSF ನ ಒಂದು ಹೊಸ ಬ್ಯಾಚ್. ಮತ್ತೆ ನಮ್ಮ ಸೈನಿಕರಾಗಿ ನಮ್ಮ ಒಂದು ದೇಶದ ನೆಲವನ್ನ ಕಾಯಲಿಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸುಮಾರು 383 ವಿದ್ಯಾರ್ಥಿಗಳು ಈ ಬ್ಯಾಚ್ ನಲ್ಲಿ ಸುಮಾರು 9 ತಿಂಗಳ ನಿರಂತರವಾಗಿ ಟ್ರೈನಿಂಗ್ ಅನ್ನ ಪಡೆಯುವುದರ ಮೂಲಕ ಈಗ ಅವರು ಸಂಪೂರ್ಣವಾಗಿ ನಮ್ಮ ದೇಶದ ವಿವಿಧ ಭಾಗಗಳಿಗೆ ಅವರು ಭದ್ರತಾ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಟ್ರೈನಿಂಗ್ ಅನ್ನು ಮುಗಿಸಿ 9 ತಿಂಗಳ ಟ್ರೈನಿಂಗ್ ಅನ್ನು ಮುಗಿಸಿ ಈಗ ನಮ್ಮ ದೇಶದ ಗಡಿ ಭಾಗಗಳಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿ ಅವರು ಕಾಯಲಿಕ್ಕೆ ಯೋಧರಾಗಿ ಅವರು ಸಿದ್ಧತೆಯನ್ನು ಈಗಾಗಲೇ ಕೂಡ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕದ BSF ಏನ್ ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ 383 ವಿದ್ಯಾರ್ಥಿಗಳು BSF ಯೋಧರಾಗಿ ಇನ್ನು ಮುಂದೆ ಭಾರತದ ಗಡಿಯಲ್ಲಿ ತಮ್ಮ ಕೆಲಸವನ್ನ ನಿಯೋಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇವರೆಲ್ಲರೂ ಕೂಡ ಈಗ ಯಲಹಂಕದ BSF ಏನ್ ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ ಸಂಪೂರ್ಣವಾಗಿ ಒಂದು ತರಬೇತಿಯನ್ನ ಪಡೆದು ನಂತರ ಈಗ ಒಂದು ಪೆರೇಡ್ ಮೂಲಲ್ಲಿ
ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೆರೇಡ್ ಅಲ್ಲಿ ಭಾಗಿಯಾಗಿ ಇಲ್ಲಿ ಅಂದ್ರೆ ನೋಡ್ತಾ ಇದ್ದೀರಾ ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರು ಕೂಡ ಇದ್ದಾರೆ. ಅವರಿಗೆ ಒಂದು ಸಲ್ಯೂಟ್ ಅನ್ನ ಗೌರವಯುತವಾಗಿ ಒಂದು ಸಲ್ಯೂಟ್ ಅನ್ನ ಕೊಡುವುದರ ಮೂಲಕ ಮತ್ತೆ ಇದಕ್ಕಿಂತ ಮುಂಚೆ ಇವರು ಭಗವದ್ಗೀತೆಗೆ ಒಂದು ಪ್ರಮಾಣ ವಚನವನ್ನ ಮಾಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ನಾವು ಯೋಧರಾಗಿ ಸೈನಿಕರಾಗಿ ನಮ್ಮ ದೇಶದ ಭದ್ರತೆಗಾಗಿ ನಾವು ಕೆಲಸವನ್ನ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಇನ್ನು ಮುಂದೆ ನಾವು ಯಾವುದೇ ರೀತಿಯಾಗ್ಲಿ ನಮ್ಮ ದೇಶಕ್ಕೆ ಕುತ್ತು ಬರದ ಹಾಗೆ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ನಾವು ಬಲಿ ಕೊಡ್ಲಿಕ್ಕೂ ನಾವು ಸಿದ್ಧ ಇದ್ದೇವೆ ಅನ್ನುವಂತ ಒಂದು ಪ್ರಮಾಣ ವಚನವನ್ನು ಮಾಡುವುದರ ಮೂಲಕ ಈಗ ಪೆರೇಡ್ ಮಾಡ್ತಾ ಇದ್ದಾರೆ. ಸುಮಾರು 383 ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಈ ಒಂದು ಯಲಹಂಕದ BSF ಟ್ರೈನಿಂಗ್ ಸೆಂಟರ್ ಅಲ್ಲಿ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನ ಮುಗಿಸಿ ಈಗ ಅವರು ಸೈನಿಕರಾಗಿ ನಮ್ಮ ದೇಶದ ಗಡಿಭಾಗಗಳಲ್ಲಿ ಒಂದು ಸಂಪೂರ್ಣವಾಗಿ ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ರಕ್ಷಣೆಗಾಗಿ ಅವರು ಕಾಯಲಿಕ್ಕೆ ಮತ್ತು ದೇಶದ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಈ ಒಂದು ಸೆಂಟರ್ ಅಲ್ಲಿ ಅವರು ಪಡೆದಿದ್ದಾರೆ. ಅವರ ಒಂದು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತಾಗಿರಬಹುದು, ದೇಶದ ಭದ್ರತೆಗೆ ತಾವೆಲ್ಲ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋದಾಗಿರಬಹುದು. ಮತ್ತೆ ಯೋಧರಂದ ತಕ್ಷಣ ನಮಗೆ ನೆನಪಾಗೋದು ಅವರ ಶಿಸ್ತು. ನೋಡ್ತಾ ಇದ್ದೀರಾ ಅವರ ಪೆರೇಡ್ ನಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಶಿಸ್ತನ್ನ ಎಷ್ಟು ಗಾಂಭೀರ್ಯತೆಯಿಂದ ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರಿಗೆ ಅವರ ಒಂದು ಸಲ್ಯೂಟ್ ಮೂಲಕ ಅವರ ಗೌರವವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು BSF ನ ಒಂದು ಹೊಸ ಬ್ಯಾಚ್ ಮತ್ತೆ ನಮ್ಮ ಸೈನಿಕರಾಗಿ ನಮ್ಮ ಒಂದು ದೇಶದ ನೆಲವನ್ನ ಕಾಯಲಿಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸುಮಾರು 383 ವಿದ್ಯಾರ್ಥಿಗಳು ಈ ಬ್ಯಾಚ್ ನಲ್ಲಿ ಸುಮಾರು 9 ತಿಂಗಳ ನಿರಂತರವಾಗಿ ಟ್ರೈನಿಂಗ್ ಅನ್ನ ಪಡೆಯುವುದರ ಮೂಲಕ ಈಗ ಅವರು ಸಂಪೂರ್ಣವಾಗಿ ನಮ್ಮ ದೇಶದ ವಿವಿಧ ಭಾಗಗಳಿಗೆ ಅವರು ಭದ್ರತಾ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಟ್ರೈನಿಂಗ್ ಅನ್ನ ಮುಗಿಸಿ 9 ತಿಂಗಳ ಟ್ರೈನಿಂಗ್ ಅನ್ನು ಮುಗಿಸಿ ಈಗ ನಮ್ಮ ದೇಶದ ಗಡಿ ಭಾಗಗಳಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿ ಅವರು ಕಾಯಲಿಕ್ಕೆ ಯೋಧರಾಗಿ ಅವರು ಸಿದ್ಧತೆಯನ್ನು ಈಗಾಗಲೇ ಕೂಡ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕದ BSF ಏನ್ ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ 383 ವಿದ್ಯಾರ್ಥಿಗಳು BSF ಯೋಧರಾಗಿ ಇನ್ನು ಮುಂದೆ ಭಾರತದ ಗಡಿಯಲ್ಲಿ ತಮ್ಮ ಕೆಲಸವನ್ನ ನಿಯೋಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ಇವರೆಲ್ಲರೂ ಕೂಡ ಈಗ ಯಲಹಂಕದ BSF ಏನ್ ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಇಲ್ಲಿ ಸಂಪೂರ್ಣವಾಗಿ ಒಂದು ತರಬೇತಿಯನ್ನ ಪಡೆದು ನಂತರ ಈಗ ಒಂದು ಪೆರೇಡ್ ಮೂಲಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೆರೇಡ್ ಅಲ್ಲಿ ಭಾಗಿಯಾಗಿ ಇಲ್ಲಿ ಅಂದ್ರೆ ನೋಡ್ತಾ ಇದ್ದೀರಾ ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರು ಕೂಡ ಇದ್ದಾರೆ. ಅವರಿಗೆ ಒಂದು ಸಲ್ಯೂಟ್ ಅನ್ನ ಗೌರವಯುತವಾಗಿ ಒಂದು ಸಲ್ಯೂಟ್ ಅನ್ನ ಕೊಡುವುದರ ಮೂಲಕ ಮತ್ತೆ ಇದಕ್ಕಿಂತ ಮುಂಚೆ ಇವರು ಭಗವದ್ಗೀತೆಗೆ ಒಂದು ಪ್ರಮಾಣ ವಚನವನ್ನ ಮಾಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ನಾವು ಯೋಧರಾಗಿ ಸೈನಿಕರಾಗಿ ನಮ್ಮ ದೇಶದ ಭದ್ರತೆಗಾಗಿ ನಾವು ಕೆಲಸವನ್ನ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಇನ್ನು ಮುಂದೆ ನಾವು ಯಾವುದೇ ರೀತಿಯಾಗ್ಲಿ ನಮ್ಮ ದೇಶಕ್ಕೆ ಕುತ್ತು ಬರದ ಹಾಗೆ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ನಾವು ಬಲಿ ಕೊಡ್ಲಿಕ್ಕೂ ನಾವು ಸಿದ್ಧ ಇದ್ದೇವೆ ಅನ್ನುವಂತ ಒಂದು ಪ್ರಮಾಣ ವಚನವನ್ನು ಮಾಡುವುದರ ಮೂಲಕ ಈಗ ಪೆರೇಡ್ ಮಾಡ್ತಾ ಇದ್ದಾರೆ. ಸುಮಾರು 383 ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಈ ಒಂದು ಯಲಹಂಕದ BSF ಟ್ರೈನಿಂಗ್ ಸೆಂಟರ್ ಅಲ್ಲಿ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನ ಮುಗಿಸಿ ಈಗ ಅವರು ಸೈನಿಕರಾಗಿ ನಮ್ಮ ದೇಶದ ಗಡಿಭಾಗಗಳಲ್ಲಿ ಒಂದು ಸಂಪೂರ್ಣವಾಗಿ ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ರಕ್ಷಣೆಗಾಗಿ ಅವರು ಕಾಯಲಿಕ್ಕೆ ಮತ್ತು ದೇಶದ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಈ ಒಂದು ಸೆಂಟರ್ ಅಲ್ಲಿ ಅವರು ಪಡೆದಿದ್ದಾರೆ. ಅವರ ಒಂದು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತಾಗಿರಬಹುದು, ದೇಶದ ಭದ್ರತೆಗೆ ತಾವೆಲ್ಲ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋದಾಗಿರಬಹುದು. ಮತ್ತೆ ಯೋಧರಂದ ತಕ್ಷಣ ನಮಗೆ ನೆನಪಾಗೋದು ಅವರ ಶಿಸ್ತು. ನೋಡ್ತಾ ಇದ್ದೀರಾ ಅವರ ಪೆರೇಡ್ ನಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಶಿಸ್ತನ್ನ ಎಷ್ಟು ಗಾಂಭೀರ್ಯತೆಯಿಂದ ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರಿಗೆ ಅವರ ಒಂದು ಸಲ್ಯೂಟ್ ಮೂಲಕ ಅವರ ಗೌರವವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು BSF ನ ಒಂದು ಹೊಸ ಬ್ಯಾಚ್ ಮತ್ತೆ ನಮ್ಮ ಸೈನಿಕರಾಗಿ ನಮ್ಮ ಒಂದು ದೇಶದ ನೆಲವನ್ನ ಕಾಯಲಿಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸುಮಾರು 383 ವಿದ್ಯಾರ್ಥಿಗಳು ಈ ಬ್ಯಾಚ್ ನಲ್ಲಿ ಸುಮಾರು 9 ತಿಂಗಳ ನಿರಂತರವಾಗಿ ಟ್ರೈನಿಂಗ್ ಅನ್ನ ಪಡೆಯುವುದರ ಮೂಲಕ ಈಗ ಅವರು ಸಂಪೂರ್ಣವಾಗಿ ನಮ್ಮ ದೇಶದ ವಿವಿಧ ಭಾಗಗಳಿಗೆ ಅವರು ಭದ್ರತಾ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಟ್ರೈನಿಂಗ್ ಅನ್ನು ಮುಗಿಸಿ 9 ತಿಂಗಳ ಟ್ರೈನಿಂಗ್ ಅನ್ನು ಮುಗಿಸಿ ಈಗ ನಮ್ಮ ದೇಶದ ಗಡಿ ಭಾಗಗಳಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿ ಅವರು ಕಾಯಲಿಕ್ಕೆ ಯೋಧರಾಗಿ ಅವರು ಸಿದ್ಧತೆಯನ್ನು ಈಗಾಗಲೇ ಕೂಡ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.